ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಸೊ ಮಕ್ಕಳೇ, ಗ್ರಾಮರ್ ಮಾಡಿ ಮ್ಯಾಮ್ ಅಂತ ಎಷ್ಟು ಮೆಸೇಜಸ್ ಬರತ್ತೋ ನನಗೇನು ಅರ್ಥ ಆಗಲ್ಲ ಗ್ರಾಮರಲ್ಲಿ ಅಂತ ಅಲ್ಲ. ನೀವು ತಿಳ್ಕೊಂಡು ಇಲ್ಲಿ ಬಂದಿದ್ರೆ 100% ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ. ಬಿಕಾಸ್ ನಿಮ್ಮ ಎಕ್ಸಾಮ್ಗೆ ಬೇಕಿರುವಂತಹ ಸ್ಪೆಸಿಫಿಕ್ ಆಗಿ ಟು ದ ಪಾಯಿಂಟ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಏನು ಬೇರೆದು ಆ ಕಡೆ ಈ ಕಡೆ ಕತೆಗಳೇ ಇಲ್ಲ. ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ನಿಮ್ಗೆ ಏನು ತಿಳ್ಕೊಳ್ಬೇಕೋ ಅದನ್ನು ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ನೀವೆಲ್ಲ ರೆಡಿನಾ? ರೆಡಿ ಇದ್ರೆ ಒಂದು ಥಮ್ಸ್ ಅಪ್ನ ಹಾಕಿ. ಆ್ಯಂಡ್ ನೀವು ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ಡ್ ಅಂತ ಒಂದು ಮೆಸೇಜ್ ಹಾಕಿ, ನಮ್ಮ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಹಾಕಿ, ಆಮೇಲೆ ಮುಂದುವರ್ಸೋಣ. ಓಕೆನಾ? ಸೊ ಹಾಕಿದ್ದೀರಾ ಎಲ್ಲರೂ ಮೆಸೇಜು? ನಾನು ನೋಡ್ತೀನಿ. ಆ್ಯಂಡ್ ಎಲ್ಲ ಸಬ್ಸ್ಕ್ರೈಬ್ ಮಾಡೋದು ತುಂಬ ಮುಖ್ಯ ಮಕ್ಕಳೇ. ಸಬ್ಸ್ಕ್ರೈಬ್ ಮಾಡಿದರೆ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದು ಹೋಗ್ಬಿಟ್ಟು ಒಂದು ಬಟನ್ ಒತ್ತೋದು ಅಷ್ಟೇ. ನೀವೇನು ಜಾಸ್ತಿ ಏನು ಎಫರ್ಟ್ ಹಾಕೋದು ಬೇಡ. ಐ ಥಿಂಕ್ ದಟ್ಸ್ ದ ಈಸಿಯೆಸ್ಟ್ ಯು ಕ್ಯಾನ್ ಡೂ. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ಕಾಂಟೆಂಟು ಮತ್ತು ಲೈವ್ ಸೆಷನ್ ಬಂದಾಗ ಲೈವ್ ಸೆಷನ್ ಇಸ್ ಇನ್ 30 minutes ಅಂತೆಲ್ಲ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಯಾವ ಸೆಷನ್ನು ಮಿಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿಮ್ಮ ಎಕ್ಸಾಮಲ್ಲಿ 100% ಅಂಕಗಳು ನಮ್ಮ ಪರೀಕ್ಷೆ ಚಾನಲ್ ನೋಡಿದ್ರೆ ಸಾಕು. ನಿಮ್ಮ ಬುಟ್ಟಿಲಿ ಆ ಮಾರ್ಕು ಇದ್ದೇ ಇರುತ್ತೆ. ಓಕೆನಾ? ಸೊ ಇವಾಗ ಗ್ರಾಮರ್ ಅಂತ ನಾವು ಹೇಳಿದಾಗ ನಿಮ್ಮ ಎಕ್ಸಾಮಲ್ಲಿ 1 ಮಾರ್ಕ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ಯಾವುದು? ಕೊಲೊಕೇಟಿವ್ ವರ್ಡ್ ಅಂತ. ಸೊ ಅದರಲ್ಲಿ ಕಾಲಮ್ ಎ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಕಾಲಮ್ ಬಿ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಬೆಸ್ಟ್ ಸೂಟೇಬಲ್ ವರ್ಡ್ನ ನೀವು ಸೆಲೆಕ್ಟ್ ಮಾಡಬೇಕು. ಕರೆಕ್ಟಾ? ಇದನ್ನ ಅಂತೂ ನನಗೆ ಎಷ್ಟು ಮೆಸೇಜಸ್ ಬರುತ್ತೆ ವಾಟ್ಸಾಪಲ್ಲಿ ಅಂದರೆ ಪರೀಕ್ಷೆ ವಾಟ್ಸಾಪ್, ನನ್ನ ನಂಬರ್ ಅಲ್ಲ, ಪರೀಕ್ಷೆ ವಾಟ್ಸಾಪಲ್ಲಿ ಅಂದರೆ ಮ್ಯಾಮ್ ಇದಕ್ಕೆ ಕೊಲಾಕೇಟಿವ್ ವರ್ಡ್ ಏನು, ಇದಕ್ಕೆ ಕೊಲಾಕೇಟಿವ್ ವರ್ಡ್ ಏನು ಅಂತ. ಇವತ್ತಿಗೆ ಆ ಒಂದು ಈ ಟ್ರೆಂಡನ್ನೇ ಸ್ಟಾಪ್ ಮಾಡೋಣ. ಈ ಕ್ಲಾಸ್ ಆದಮೇಲೆ ನಿಮ್ಮ ಡೌಟ್ಸ್ನ ನೀವು ಈ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮೊದಲನೇದಾಗಿ. ಆ್ಯಂಡ್ ಕೊಲೊಕೇಟಿವ್ ವರ್ಡ್ಸು ನಿಮಗೆ ಈಸಿಯಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಮೊದಲನೇದಾಗಿ ವಾಟ್ ಆರ್ ಕೊಲೊಕೇಟಿವ್ ವರ್ಡ್ಸ್? ನಿಮಗೆ ಗೊತ್ತಾ ಕೊಲೊಕೇಟಿವ್ ವರ್ಡ್ಸ್ ಅಂದರೆ ಏನು? ಗೊತ್ತಿದ್ರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದೇನು ಅಂತ ಹಾಕಿ. ಕೊಲೊಕೇಟಿವ್ ವರ್ಡ್ಸ್ ಅನ್ನೋದು ಹೆಸರು ಥರ ಓ ಮೈ ಗಾಡ್ ವಾಟ್ ಇಸ್ ದಿಸ್ ಥರ ಅಲ್ಲ, ತುಂಬ ಸಿಂಪಲ್ ಇದು. ಇದೇನಂದರೆ ವರ್ಡ್ಸ್ ಆರ್ ಪೇರ್ ಆಫ್ ಕೊಲೊಕೇಟಿವ್ ವರ್ಡ್ಸ್ ಆರ್ ಪೇರ್ಸ್ ಆಫ್ ವರ್ಡ್ಸ್ ದಟ್ ಆರ್ ಕಾಮನ್ಲಿ ಅಕರ್ ಟುಗೆದರ್. ದಟ್ ಕಾಮನ್ಲಿ ಅಕರ್ ಟುಗೆದರ್ ಅಂದರೆ ಇವಾಗ ಏನಾಗುತ್ತೆ, ಫಾಸ್ಟ್ ಫುಡ್ ಅನ್ನೋದು. ಅರ್ಥ ಆಯ್ತಾ? ಸೊ ಫಾಸ್ಟ್ ಫುಡ್ ಅನ್ನೋದು ಒಂದು ಕೊಲೊಕೇಟಿವ್ ವರ್ಡ್. ಫಾಸ್ಟ್ ಫುಡ್ ಅಂದರೆ ಏನು? ನೀವು ಹೋಟೆಲಲ್ಲಿ ಸಿಗುವಂತಹ ಜಂಕ್ ಫುಡ್ಗೆ ಫಾಸ್ಟ್ ಫುಡ್ ಅಂತ ಒಂದು ಪದ ಕೂಡ ಬಂದು ಹೊಟ್ಟೋಗಿದೆ. ಫಾಸ್ಟ್ ಫುಡ್ ಅಂದರೆ ಸ್ಯಾಂಡ್ವಿಚಸ್ ತಿಂತೀರಾ, ಬರ್ಗರ್ಸ್ ತಿಂತೀರಾ, ಪಾನಿಪುರಿ, ಬೇಲ್ಪುರಿ, ಇದನ್ನೆಲ್ಲ ನಾವು ಫಾಸ್ಟ್ ಫುಡ್ ಅಂತ ಕರಿತೀವಿ. ಯಾಕೆ ಕರಿತೀವಿ ಫಾಸ್ಟ್ ಫುಡ್ ಅಂತ? ಇದೇನಿದೆ ಇದು ಜೊತೆ ಕೂಡಿಸಿದಾಗ ಪದ ಕರೆಕ್ಟಾಗಿರಲ್ಲ. ಫಾಸ್ಟ್ ಫುಡ್ ಅಂದರೆ ಏನು? ಬೇಗ ಹೋಗುವಂಥ ಫುಡ್ ಅಂತ ಅರ್ಥ, ಲಿಟ್ರಲ್ ಟ್ರಾನ್ಸ್ಲೇಷನ್. ಬಟ್ ಇದು ನಾವು ಯೂಸೇಜ್ ಮೇಲೆ ಅದೊಂದು ಪದ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಅದನ್ನು ನಾವು ಜೊತೆಗೆ ಯೂಸ್ ಮಾಡ್ತೀವಿ. ಆಯಿತಾ? ಆ್ಯಂಡ್ ಅದು ಒಂದು ಸ್ಪೆಸಿಫಿಕ್ ಮೀನಿಂಗ್ನ ಕನ್ವೆ ಮಾಡುತ್ತೆ. ಓಕೆನಾ? ಸೊ ಅದನ್ನೇ ನೀವು ತಲೆ ಇಟ್ಕೊಬೇಕು. ಹೆವಿ ರೇನ್ ಅಂದರೆ ಭಾರವಾಗಿರುವಂತಹ ಮಳೆನಾ? ಲಿಟ್ರಲ್ ಮೀನಿಂಗ್ ಅದಲ್ಲ. ಬಟ್ ಹೆವಿ ಮತ್ತು ರೇನ್ನ ಜೊತೆಗೂಡಿಸಿ ಹೆವಿ ರೇನ್ ಅಂದರೆ ಏನು? ಜೋರಾಗಿ ಬರುವಂತಹ ಮಳೆನ ನಾವು ಹೆವಿ ರೇನ್ ಅಂತ ಕರಿತೀವಿ. ಬಿ ಕ್ವೈಟ್ ಅಂದರೆ ಸುಮ್ಮನೆ ಇರು. ಅರ್ಥ ಆಯ್ತಾ? ಗೆಟ್ ಲಾಸ್ಟ್. ಗೆಟ್ ಅಂದರೆ ತಗೋ, ಕಳೆದೋಗು ಅಂತ ಲಿಟ್ರಲ್ ಟ್ರಾನ್ಸ್ಲೇಷನು. ಬಟ್ ಗೆಟ್ ಲಾಸ್ಟ್ ಅಂದರೆ ಏನು? ಇಲ್ಲಿಂದ ಹೊಟ್ಟೋಗು ಅಂತ ಅರ್ಥ. ಸೊ ಇದೇನಿದೆ ಲಿಟ್ರಲ್ ಆಗಿ 2 ಪದ ಜೊತೆಗೂಡಿಸಿದ್ರೆ ಏನೂ ಅರ್ಥ ಬರಲ್ಲ. ಬಟ್ ಆ ಒಂದು ಪದನ ನಾವು ಸ್ಪೆಸಿಫಿಕ್ ಮೀನಿಂಗ್ ಕಮ್ಯುನಿಕೇಟ್ ಮಾಡೋದಕ್ಕೆ ಸುಮಾರು ವರ್ಷಗಳಿಂದ ಒಂದು ರೀತಿಯಾದ ಒಂದು ಟ್ರೆಂಡ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಅದು. ಆ್ಯಂಡ್ ಆ ಪದಗಳನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇವಾಗ ಮ್ಯಾಮ್ ನನಗೇನು ಗೊತ್ತಾಗಬೇಕು ಈ ಕೊಲಾಕೇಟಿವ್ ವರ್ಡ್ ಹೆಂಗೆ ಗೊತ್ತಾಗತ್ತೆ ನನಗೆ ಅಂದರೆ, ಕೊಲಾಕೇಟಿವ್ ವರ್ಡ್ಸಲ್ಲಿ ನಾನು ಕೂತ್ಕೊಂಡು ನಿಮ್ಮ ಮಕ್ಕಳೇ ಇದಿಷ್ಟು ಲಿಸ್ಟ್ ತೊಗೊಳ್ಳಿ, ಈ ಲಿಸ್ಟ್ ಓದ್ಕೊಳ್ಳಿ, ಇದರಿಂದನೇ ನಿಮ್ಮ ಎಕ್ಸಾಮ್ ಬರುತ್ತೆ ಅಂತ ಎಕ್ಸಾಮ್ಗೆ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ನೀವು ಆ ಫೆಮಿಲಿಯಾರಿಟಿ ಬಿಲ್ಡ್ ಮಾಡ್ಕೊಬೇಕು. ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡ್ಬೋದು? ಸಾಕಷ್ಟು ಆ್ಯಕ್ಟಿವಿಟೀಸ್ ಮಾಡ್ಬೋದು. ಇವಾಗ ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಿದೆ. ಬಟ್ ಇನ್ ಫ್ಯೂಚರ್ ಯಾವುದೇ ಒಂದು ಲ್ಯಾಂಗ್ವೇಜ್ ಕಲಿಯುವಾಗ ನ್ಯೂಸ್ ಪೇಪರ್ ಓದೋದನ್ನ ಅಭ್ಯಾಸ ಮಾಡ್ಕೊಬೋದು. ಅರ್ಥ ಆಯ್ತಾ? ಸೊ ದಟ್ಸ್ ಒನ್ ವೇ ಯು ಕ್ಯಾನ್ ಗೆಟ್ ಟು ನೋ ದ ಲ್ಯಾಂಗ್ವೇಜ್ ಬೆಟರ್. ಅರ್ಥ ಆಯ್ತಾ? ಇವಾಗ ಫೋನ್ಗಳಿದೆ. ಇವಾಗ ನಾನು ಚಿಕ್ಕವಳಿದ್ದಾಗ ದಿನ ಬೆಳಗ್ಗೆ ನಮ್ಮಪ್ಪ ಕೂತ್ಕೊಂಡು ನ್ಯೂಸ್ ಪೇಪರ್ ಓದಿಸ್ತಿದ್ರು. ಬಟ್ ಇವಾಗ ನಿಮ್ಮ ಫೋನಲ್ಲಿ, ನಿಮ್ಮ ಲ್ಯಾಪ್ಟಾಪ್ಸಲ್ಲಿ, ಕಂಪ್ಯೂಟರ್ಸಲ್ಲೆಲ್ಲ ನಿಮಗೆ ಆ ಒಂದು ಅಡ್ವಾಂಟೇಜ್ ಇದೆ ನೋಡಿಕೊಂಡು ಓದೋದು. ಆದಷ್ಟು ಓದಿ ಮಕ್ಕಳೇ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಓದೋವಾಗ ಕೂಡ ಕೊಲಾಕೇಟಿವ್ ವರ್ಡ್ಸ್ ಕಾಣಿಸಿದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ರೀತಿಲಿ ನೀವು ಆ ಒಂದು ವೊಕ್ಯಾಬ್ಲರಿನ ಬಿಲ್ಡ್ ಮಾಡ್ಕೊಬೋದು. ಓಕೆನಾ? ಸೊ ಇವಾಗ ನಿಮ್ಮ ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ನೋಡೋಣ.
ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವೆಶನ್ನ ಸಾಲ್ವ್ ಮಾಡಿದ್ದೀವಿ. ಇದು ಒಂದೇ ಮಾರ್ಕಿಗೆ ಬರೋದು. ಸೊ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಇರೋದನ್ನ ನೋಡ್ಕೊಳ್ಳಿ. ಬಿಕಾಸ್ ಸಾಕಷ್ಟು ಮಕ್ಳು ಏನು ಮಾಡ್ತೀರಾ ಗೊತ್ತಾ, ಮ್ಯಾಮ್ ನನಗೆ ಕೊಲಾಕೇಟಿವ್ ವರ್ಡ್ ಬರಲ್ಲ, ನಾನು ಎಕ್ಸಾಮಲ್ಲಿ ಫೇಲ್ ಆಗ್ತೀನಿ. 1 ಅಂಕಗಳಿಂದ ನೀವು ಫೇಲ್ ಆಗೋಕ್ಕಾಗಲ್ಲ. 1 ಆ್ಯಂಡ್ ಸೆಕೆಂಡು, ನೀವು ಆ ಮೈಂಡ್ಸೆಟ್ ಇಟ್ಕೊಂಡು ಓದ್ಕೊಂಡ್ರೆ 100% ಏನೂ ಕೂತ್ಕೊಳ್ಳಲ್ಲ ತಲೆಯಲ್ಲಿ. ಓಕೆನಾ? ಸೊ ಇವಾಗ ಈ ಥರ ಪ್ರಶ್ನೆ ಕೇಳ್ತಾರೆ, ಆಯಿತಾ? ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಾಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಇವಾಗ ನಿಮಗೆ ನಾನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಹೆಂಗೆ ಐಡೆಂಟಿಫೈ ಮಾಡೋದು. ಕಾಲಮ್ ಎಲಿರೋ ವರ್ಡು ಮೊದಲನೇ ಪದವಾಗೇ ಉಳ್ಕೊಳ್ಳುತ್ತೆ, ಅದು 2ನೇ ಪದ ಆಗಲ್ಲ. ಸೊ ಇವಾಗ ಬುಕ್, ಅರ್ಥ ಆಯ್ತಾ? ಬುಕ್ ಕೇರ್ ಅಂತ ಯಾವುದಾದ್ರು ವರ್ಡ್ ಕೇಳಿದ್ದೀರಾ ನೀವು, ಜ್ಞಾಪಿಸ್ಕೊಳ್ಳಿ. ಅರ್ಥ ಆಯ್ತಾ? ಕಣ್ಣು ಮುಚ್ಕೊಂಡು ಬುಕ್ ಕೇರ್ ಇಲ್ಲ, ಬುಕ್ ಕೇರ್ ಅಂತ ನಾನಂತೂ ಯಾವುದೂ ಪದ ಕೇಳ್ಕೊಂಡಿಲ್ಲ. ಬುಕ್ ಟೀಚರ್, ಇಲ್ಲೇನಾಗುತ್ತೆ, ಸಾಕಷ್ಟು ಮಕ್ಳು ಅನ್ಕೊಂತೀರಾ ಕೊಲಾಕೇಟಿವ್ ವರ್ಡ್ ಬುಕ್ಕು ಟೀಚರ್ ಜೊತೆಗೆ ಹೋಗೋದ್ರಿಂದ, ಅಂದರೆ ಟೀಚರ್ಸ್ ಬುಕ್ ಯೂಸ್ ಮಾಡ್ತಾರೆ, ಆ ಫೆಮಿಲಿಯಾರಿಟಿ ಇರೋದ್ರಿಂದ ಇದೆರಡು ಜೊತೆ ಇಲ್ಲ. ಆದರೆ ನಾವು ಬುಕ್ಕು ಟೀಚರ್ನ ಜೊತೆಗೆ ಒಂದೇ ಪದವಾಗಿ ಒಂದೇ ಸಿಮಿಲರ್ ಮೀನಿಂಗ್, ಒಂದು ಸ್ಪೆಸಿಫಿಕ್ ಮೀನಿಂಗ್ ಕೊಡೋ ಹಾಗೆ ಇಲ್ಲ ಅದು. ಸೊ ಬುಕ್ ಟೀಚರ್ ಇಸ್ ಆಲ್ಸೋ ರಾಂಗ್. ಬುಕ್ ಬ್ಯಾಂಕ್ ಓಕೆ, ಬಿಕಾಸ್ ಸ್ಟಡಿ ಮೆಟೀರಿಯಲ್ಸ್ ಒಂದು ಬುಕ್ ಬ್ಯಾಂಕ್ ಆಗಿರ್ಬೋದು, ಈ ರೀತಿಯಾದ ಸಾಕಷ್ಟು ಇರಿರ್ಬೋದು. ಬುಕ್ ಪೇನ್ ಇಲ್ಲ. ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಯಾವುದೇ ಅದು ಆಗಲ್ಲ ಅಲ್ಲ, ಅದನ್ನು ಕ್ಯಾನ್ಸಲ್ ಔಟ್ ಮಾಡ್ಕೊಂಬಿಟ್ಟು ನಿಮಗೆ ಮೋಸ್ಟ್ ಲೈಕ್ಲಿ ಯಾವ್ದನ್ಸುತ್ತೆ ಅದನ್ನು ಹಾಕಿ. ಈ ವಿಷಯದಲ್ಲಿ ಬುಕ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಇದು 1 ಮಾರ್ಕ್ಗೆ ಏಪ್ರಿಲ್ 2023 ಕೇಳಿದ್ರು. ನಾ ಹೇಳ್ದಂಗೆ ಬುಕ್ ಬ್ಯಾಂಕ್ ಇಸ್ ದ ರೈಟ್ ಆನ್ಸರ್. ಇವಾಗ ಮುಂದಿನ ಒಂದು ಪ್ರಶ್ನೆನ ನೋಡೋಣ. ರ್ಯಾಪಿಡ್ ಅಂತ ಮೊದಲನೇ ಪದ, ಈ ಬಾಕ್ಸಲ್ಲಿ ಇದರಿಂದ ನೀವು ಒಂದು ಪದನ ಸೆಲೆಕ್ಟ್ ಮಾಡ್ಬೋದು. ರ್ಯಾಪಿಡ್ ಏಜ್ ಇಲ್ಲ, ನಾನಂತೂ ಯಾವತ್ತೂ ಕೇಳಿಲ್ಲ. ರ್ಯಾಪಿಡ್ ಗ್ರೋತ್ ಅಂದರೆ ಬೇಗ ಬೇಗ ಬೆಳೆಯೋದು, ದ್ಯಾಟ್ ಬಾಯ್ ಗ್ರೋಸ್ ರ್ಯಾಪಿಡ್ಲಿ ಅಂತ ಹೇಳ್ತಾರೆ, ಬಟ್ ರ್ಯಾಪಿಡ್ ಗ್ರೋತ್ ವಾಸ್ ಸೀನ್ ಇನ್ ಸೋ ಕೇಸ್ ಇರ್ಬೋದು. ರ್ಯಾಪಿಡ್ ಲೈಫ್ ಅಂತ ಯಾವತ್ತಾದ್ರೂ ಹೇಳ್ತೀವಾ? ಇಲ್ಲ. ರ್ಯಾಪಿಡ್ ಫಾಸ್ಟ್ ಇಲ್ಲ. ಸೊ ಆನ್ಸರ್ ಏನು? ರ್ಯಾಪಿಡ್ ಗ್ರೋತ್ನ ನಾವು ಜೊತೆಗೆ ಯೂಸ್ ಮಾಡ್ತೀವಿ, ಅದೊಂದು ಸ್ಪೆಸಿಫಿಕ್ ಮೀನಿಂಗ್ನ ಕಮ್ಯುನಿಕೇಟ್ ಮಾಡುತ್ತೆ. ಮುಂದಿನ ಒಂದು ಪ್ರಶ್ನೆನ ನೋಡೋಣ. ಶಾರ್ಟ್ ಅಂತ ಇದೆ, ಶಾರ್ಟ್ ಟೆಂಪಲ್ ಅಂತ ಯೂಸ್ ಮಾಡ್ತೀವಾ? ಪುಟ್ಟದಾಗಿರುವಂಥ ದೇವಸ್ಥಾನ, ಖಂಡಿತ ನಾನಂತೂ ಒಂದ್ಸತಿ ಕೇಳಿಲ್ಲ. ಶಾರ್ಟ್ ಟೇಬಲ್ ಶಾರ್ಟ್ ಆಗಿದೆ ಅಂತ ಯೂಸ್ ಮಾಡ್ತೀವಾ? ಇಲ್ಲ. ಅಂದರೆ ಒಂದು ಸ್ಪೆಸಿಫಿಕ್ ಮೀನಿಂಗ್ನ ಕಮ್ಯುನಿಕೇಟ್ ಮಾಡುತ್ತಾ? ಇಲ್ಲ. ಶಾರ್ಟ್ ಟೇಬಲ್ ವಾಸ್ ಸೀನ್ ದೇರ್ ಅಂತ ನಾವು ಯಾವತ್ತಾದ್ರೂ ತಪ್ಪು ಇಂಗ್ಲೀಷಲ್ಲಿ ಕೆಟ್ಟ ಇಂಗ್ಲೀಷಲ್ಲಿ ಹೇಳ್ಬೋದು. ಬಟ್ ಇವಾಗ ಶಾರ್ಟ್ ಟೆಂಪರ್ ಅಂದರೆ ಏನು? ತುಂಬ ಬೇಗ ಯಾರಿಗೆ ಕೋಪ ಬರುತ್ತಲ್ಲ ಅವಾಗ ನಾವು ಶಾರ್ಟ್ ಟೆಂಪರ್ಡ್ ಮ್ಯಾನ್ ಅಂತ ಹೇಳ್ತೀವಿ, ಶಾರ್ಟ್ ಟೆಂಪರ್ಡ್ ವಿಮೆನ್ ಅಂತ ಹೇಳ್ತೀವಿ. ಸೊ ಹಿಂಗೆ ಮೂಗಿನ ತುದಿ ಮೇಲೆ ಕೋಪ ಇರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಶಾರ್ಟ್ ಟೆಂಪರ್ ಅಂತಾರೆ. ಸೊ ಇದು ನೋಡಿ, ಇದು ಒಂದು ಕೊಲಾಕೇಟಿವ್ ವರ್ಡ್ ಹೆಂಗೆ? ಇದು ಒಂದು ಪದ ಜೊತೆಗೆ ನಾವು ಶಾರ್ಟ್ ಮತ್ತು ಟೆಂಪರ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಅದೊಂದು ಸ್ಪೆಸಿಫಿಕ್ ಮೀನಿಂಗ್ನ ಕಮ್ಯುನಿಕೇಟ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಏರಿಯಾ. ಶಾರ್ಟ್ ಏರಿಯಾ ಅಂತ ಯೂಸ್ ಮಾಡ್ತೀವಾ? ಇಲ್ಲ. ಸೊ ದ ಆನ್ಸರ್ ಇಸ್ ಶಾರ್ಟ್ ಟೆಂಪರ್. ನೀವೆಲ್ಲ ನನ್ನ ಜೊತೆ ಆನ್ಸರ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಿದ್ದೀರಾ ಯೋಚಿಸ್ಬಿಟ್ಟು ಅಂತ ನಾನು ಅನ್ಕೊತೀನಿ. ನಿಮಗೆ ಅಕಸ್ಮಾತ್ ಕೊಲೊಕೇಟಿವ್ ವರ್ಡ್ಸ್ ಲಿಸ್ಟ್ ಗೊತ್ತಿಲ್ಲ ಅಂದರೆ ನಾನು ಇವಾಗ ಮಾಡಿ ನಿಮಗೆ ತೋರಿಸ್ತಿದ್ದೀನಲ್ಲ, ಪ್ರತಿಯೊಂದು ಪದನ ಶಾರ್ಟ್ ಜೊತೆ ಅಟ್ಯಾಚ್ ಮಾಡಿ ನಿಮ್ಗಿಂದ ಅದ್ರಲ್ಲಿ ಮೀನಿಂಗ್ ಬರ್ತಿದ್ಯಾ? ಬಿಕಾಸ್ ನಿಮಗೆ ಕೇಳೋವಂಥ ಪದ ತುಂಬ ಕಷ್ಟವಾದ ಪದ ಕೇಳಲ್ಲ, ನೀವು ಕೇಳಿಸ್ಕೊಂಡಿರುವಂಥ ಪದನ್ನೇ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಹಾಗೆ ನೀವು ಅಟ್ಯಾಚ್ ಮಾಡಿ ನೋಡ್ಕೊಬೋದು. ಓಕೆನಾ? ಇನ್ನೊಂದು ಪ್ರಶ್ನೆನ ನೋಡೋಣ. ಸೆಲ್ಫ್ ಅಥಾರಿಟಿ, ಸೆಲ್ಫ್ ವಿಲ್ಲಿಂಗ್, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ನೇಚರ್. ಸೆಲ್ಫ್ ಅಥಾರಿಟಿ ಅಂತ ಯಾವುದು ಪದ ಇಲ್ಲ, ಅಥಾರಿಟಿ ಅಂದ್ರೇ ಒಂದು ರೀತಿಯಾದ ಒಂದು ಪದ. ಸೆಲ್ಫ್ ಅಥಾರಿಟಿ ಅಂತ ನಾನು ಕೇಳಿಲ್ಲ. ಸೆಲ್ಫ್ ವಿಲ್ಲಿಂಗ್ ಅಂದರೆ ನೀವೇ ಒಂದು ನಾವು ಮುಂದೆ ಹೋಗಿ ಮಾಡೋದು, ಸೊ ಅದಕ್ಕೆ ಸೆಲ್ಫ್ ಅಟ್ಯಾಚ್ ಮಾಡಿದ್ರೆ ರಿಯಲಿ ನೋ ಮೀನಿಂಗ್. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ನನ್ನಲ್ಲೇ ನಾನೊಂದು ಶಿಸ್ತನ್ನ ತರೋದು, ದಟ್ ಇಸ್ ದ ಕರೆಕ್ಟ್ ವರ್ಡ್. ಸೆಲ್ಫ್ ಡಿಸಿಪ್ಲಿನ್ ಇಸ್ ದ ರೈಟ್ ವರ್ಡ್. ಅರ್ಥ ಆಯ್ತಾ? ಆ್ಯಂಡ್ ನೇಚರ್, ಸೆಲ್ಫ್ ನೇಚರ್ ಅಂತ ಪದ ಇದೆಯಾ? ಇಲ್ಲ. ಸೊ ಈ ರೀತಿಯಾಗಿ ಸೆಲ್ಫ್ನ ಪ್ರತಿಯೊಂದು ಪದದ ಜೊತೆ ಅಟ್ಯಾಚ್ ಮಾಡಿ ನೋಡಿ ಕಲೀರಿ, ಆವಾಗ ಪರ್ಫೆಕ್ಟಾಗಿ ನಿಮಗೆ ಕೊಲಾಕೇಟಿವ್ ವರ್ಡ್ ಸಿಕ್ಬಿಡುತ್ತೆ. ಇದು ಇವಾಗ ಜೂನ್ 2024 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ 1 ಮಾರ್ಕ್ ಕೇಳಿದ್ರು. ಓಕೆನಾ? ಸೊ ನಾ ಹೇಳ್ದಂಗೆ ಸೆಲ್ಫ್ ಡಿಸಿಪ್ಲಿನ್ ಇಸ್ ದ ರೈಟ್ ಆನ್ಸರ್. ಸೊ ನಾನು ಹೇಳ್ದಂಗೆ ಮಕ್ಕಳೇ, ಇದನ್ನ ತುಂಬ ತಲೆ ಕೆಡಿಸ್ಕೊಂಡು ಮ್ಯಾಮ್ ನನಗೆ ಕೊಲೊಕೇಟಿವ್ ವರ್ಡ್ ಬರ್ತಿಲ್ಲ ಅಂತ ತಲೆ ಕೆಡಿಸ್ಕೊಂಬಿಡಿ. ವಿಡಿಯೋನ ಅರ್ಥ ಆಗ್ದರೆ ಇನ್ನೊಂದ್ಸತಿ ನೋಡಿ, ಹೆಲ್ಪ್ ಆಗುತ್ತೆ. ಟೇಬಲ್ ಲ್ಯಾಂಪ್, ಟೇಬಲ್ ಬುಕ್, ಟೇಬಲ್ ಪಾಟ್. ಟೇಬಲ್ ಬುಕ್ ಅಂತ ಹೇಳ್ತೀವ ನಾವು? ಇಲ್ಲ. ಟೇಬಲ್ ಪಾಟ್ ಅಂತ ಹೇಳ್ತೀವ? ಇಲ್ಲ. ಸೊ ಆನ್ಸರ್ ಏನು? ಟೇಬಲ್ ಲ್ಯಾಂಪ್ ಅಂದರೆ ನೀವು ಓದೋವಾಗ ಒಂದು ಲ್ಯಾಂಪ್ ಇಟ್ಕೊಂಡು ಓದ್ತಿರಲ್ಲ, ಅದನ್ನು ಟೇಬಲ್ ಲ್ಯಾಂಪ್ ಅಂತ ಹೇಳ್ತೀವಿ.
ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಅಲ್ಲಿ ಕೇಳಿದ್ರು. ರೈಟ್ ಆನ್ಸರ್ ಇಸ್ ಕೇಬಲ್ ಲ್ಯಾಂಪ್. ಎಷ್ಟು ಈಸಿಯಾಗಿ ನಿಮ್ಗೆ 1 ಮಾರ್ಕ್ ಸಿಗೋತಿದಲ್ಲಿ. ಇದರ ಜೊತೆಗೆ ನಾನು ಈ ಒಂದು ಕೊಲಾಕೇಟಿವ್ ವರ್ಡ್ಸ್ನ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವೆಶನ್ ತಗೊಂಡು ಹೇಗೆ ಸಾಲ್ವ್ ಮಾಡಬಹುದು ಅಂತ ತಗೊಂಡು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದಕ್ಕಿಂತ ಸಿಂಪ್ಲಿಫೈಡ್ ಆಗಿ ನಾನು ಹೇಳೋಕ್ಕಾಗಲ್ಲ. ನೀವು ಒಂದು ಹ್ಯಾಬಿಟ್ನ ಡೆವಲಪ್ ಮಾಡ್ಕೊಬೇಕು, ಅದು ಓದೋ ಹ್ಯಾಬಿಟ್ಟು. ನಿಮ್ಗೆ ಅಕಸ್ಮಾತ್ ಇಂಗ್ಲೀಷ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಓದೋ ಅಭ್ಯಾಸವನ್ನು ಮಾಡ್ಕೊಬೇಕು. ಇವಾಗ ನೀವು ದಿನಾಗಲೂ ಒಂದೊಂದು ಪೇಜ್ ಆಫ್ ಯುವರ್ ಟೆಕ್ಸ್ಟ್ ಬುಕ್ ಓನ್ಲಿ ಯು ರೀಡ್. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೊಲಾಕೇಟಿವ್ ವರ್ಡ್ಸ್ನ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೋದು. ಓಕೆನಾ? ಅದರ ಜೊತೆಗೆ ನಾನು ನಿಮ್ಮನ್ನ ಇನ್ನೊಂದು ಸತಿ ಭೇಟಿ ಮಾಡ್ತೀನಿ ಇನ್ನೊಂದು ಗ್ರಾಮರ್ ಜೊತೆಗೆ. ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಕಾನ್ಫಿಡೆನ್ಸ್ ಬಂತು ಅಂದರೆ ಮ್ಯಾಮ್ ಸೂಪರ್ ಅಂತ ಒಂದು ಕಾಮೆಂಟ್ ಹಾಕಿ. ನಾನು ಮತ್ತೆ ಭೇಟಿ ಮಾಡ್ತೀನಿ. ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.